ಇನ್ನು ದುಬೈನಲ್ಲಿ 150 ಕನ್ನಡಿಗರು ಸಿಲುಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ಯಾರ್ಯಾರು ಸಿಲುಕಿದಾರಲ್ಲ ಇವರೆಲ್ಲರನ್ನ ಕೂಡ ನಾವು ಕಾಪಾಡ್ತೀವಿ ಅಂತಿದ್ದಾರೆ. ಯುದ್ಧದ ಸಂದರ್ಭದಲ್ಲಿ ದುಬೈನಲ್ಲಿ 150 ಕನ್ನಡಿಗರು ಸಿಲುಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಯಾರ್ಯಾರಿದ್ದಾರೆ ಸಿಲುಕಿದಾರಲ್ಲ ನಾವು ಅವರನ್ನ ಕಾಪಾಡ್ತೀವಿ, ಅವರೆಲ್ಲರನ್ನ ಕೇಂದ್ರ ಸರ್ಕಾರ ರಕ್ಷಣೆಯನ್ನ ಮಾಡ್ತಿದೆ ಅಂತಿದ್ದಾರೆ. ದೆಹಲಿ ಕಮಿಷನರ್ಗೆ ಸಂಪರ್ಕದಲ್ಲಿರುವಂತಹ ಸೂಚನೆಯನ್ನ ಕೊಟ್ಟಿದ್ದೀವಿ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಅನೇಕ ಪ್ರವಾಸಿಗರು, ವಿದ್ಯಾರ್ಥಿಗಳು, ಉದ್ಯೋಗಕ್ಕೆ ಹೋದಂಥವರು ದುಬೈಯಲ್ಲಿ ಸಿಲುಕಿದ್ದಾರೆ. ನಿರಂತರವಾಗಿ ಅಲ್ಲಿ ದಾಳಿ ಆಗ್ತಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಭಾರತದ ನಾಗರಿಕರನ್ನ ನಾವು ಕಾಪಾಡಬೇಕು. ಬಹುಶಃ ಲಕ್ಷಾಂತರ ಮಂದಿ ಕೇರಳ, ಕರ್ನಾಟಕ ಎಲ್ಲ ಕೂಡ ಇದ್ದಾರೆ. ಅವನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಡೆಲ್ಲಿ ರೆಸಿಡೆಂಟ್ ಕಮಿಷನರ್ಗೆ ಸಂಪರ್ಕ ಕೇಳಿದ್ದಾರೆ. ನಮ್ಮ ಶಾಸಕರು ಕೂಡ ಇಬ್ಬರು ಸೇರ್ಕೊಂಡಿದ್ದಾರೆ. ಶ್ರೀನಿವಾಸು, ಭೋಜೇಗೌಡರು ಅವರೆಲ್ಲ ಕೂಡ ಇದ್ದಾರೆ. AC ಶ್ರೀನಿವಾಸ್ ಅವರೆಲ್ಲ ಇದ್ದಾರೆ. ನಾನು ಸಂಪರ್ಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಸಿಕ್ಕಿಲ್ಲ. ಸೊ ಇರಲಿ, ಎಲ್ಲ ನಾಗರಿಕರು